ಆ ನಾಗಿಣಿ ತನ್ನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಪೂಜೆನ ವಿಫಲ ಮಾಡಿರಬೇಕು ಅನ್ನೋದು ನನ್ನ ಅನುಮಾನ. ನನ್ನ ಪೂಜೆ ವಿಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮಹಾಕಾಲನ ಆರಾಧಕ ನಾನು. ಅವನು ನನ್ನ ಇಚ್ಛೆಗಳನ್ನು ಈಡೇರಿಸ್ತಾನೆ. ದೇವಸ್ಥಾನದ ಸುತ್ತ ನಾನು ಹಾಕಿ ಬಂದಿರೋ ಗೆರೆನ ಅವಳು ಒಂದು ಸಲ ದಾಟಿ ಒಳಗಡೆ ಬಂದರೆ ಸಾಕು. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇರಲ್ಲ. ನಿಮ್ಮ ಶಕ್ತಿ, ನಿಮ್ಮ ಪೂಜೆಯ ಮಹತ್ವ ನನಗೆ ಗೊತ್ತು ಬಾಬಾ. ಆದರೆ ಅನ್ನೋ ಅನುಮಾನ. ಛೇ, ಆ ರೋಗ ಒಂದು ಸಲ ಮನಸ್ಸಲ್ಲಿ ಬಂದು ಕೂತ್ಬಿಟ್ರೆ ಆಗೋ ಕೆಲಸನೂ ಆಗಲ್ಲ ರುದ್ರ. ಆಗುತ್ತೆ ಅನ್ನೋ ನಂಬಿಕೆನ ತಲೆಯಲ್ಲಿಟ್ಕೋ. ಆಗ್ಬೇಕಾಗಿರೋ ಕೆಲಸ ಹೂವನ್ನ ಮೇಲೆತ್ತದಷ್ಟು ಸುಲಭವಾಗುತ್ತೆ. ಸರಿ ಬಾಬಾ. ನೋಡು, ಇನ್ನು ನಾಳೆ ರಾತ್ರಿವರೆಗೂ ಆ ನಾಗಿಣಿ ಕೆರೆ ದಾಟಿ ಬರೋದಕ್ಕೆ ಸಮಯ ಇದೆ. ಅಲ್ಲಿವರೆಗೂ ತಾಳು. ಈಗ ನಿನ್ನ ಭಯ, ಆತಂಕ ಎಲ್ಲ ಮರೆತು ಶ್ರದ್ಧೆಯಿಂದ ಪೂಜೆ ಕೂತ್ಕೋ. ಬಾಬಾ, ನನಗೊಂದು ಅನುಮಾನ ಕಾಡ್ತಾ ಇದೆ. ನಿನ್ನ ಅನುಮಾನ ಕಡೆಗೆ ಕೊನೆನೇ ಇಲ್ಲಿ ಬರುತ್ತರ. ಸರಿ, ಕೇಳೋ. ನಾಗರಾಜ ಸತ್ತ. ಅವನ ಹೆಂಡತಿ ನಾಗಿಣಿಗೆ ನಾನೇ ಸಾಯೋವಾಗಿ ಗಾಯ ಮಾಡಿದ್ದೆ. ಆದರೆ ಅವಳು ಮತ್ತೆ ಬದುಕು ಬರೋಕ್ಕೆ ಹೇಗೆ ಸಾಧ್ಯ? ಜೊತೆಗೆ ಆ ನಾಗಮಣಿ ಎಲ್ಲಿದೆ ಅಂತ ನಿಮ್ಮ ದಿವ್ಯ ದೃಷ್ಟಿಯಿಂದ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ವಾ ಬಾಬಾ? ಆಗುತ್ತೆ, ತಿಳ್ಕೋಬಹುದು ರುದ್ರ. ಆದರೆ ಪ್ರತಿ ಅಗೋಚರದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅದರದ್ದೇ ಆದಂಥ ಶಕ್ತಿಗಳನ್ನ ನಾನು ಕಳ್ಕೋಬೇಕಾಗುತ್ತೆ. ಈ ಭೂಮಂಡಲದಲ್ಲಿ ಒಂದು ಉಳ್ಕಡೆ ಅಲ್ಲಾಡೋದಕ್ಕೂ ಅದರದ್ದೇ ಆದಂಥ ಒಂದು ಶಕ್ತಿ ಇರುತ್ತೆ. ಈಗ ನಿನ್ನ ಅನುಮಾನ ಇರೋದು ಆ ನಾಗಿಣಿ ಯಾರು ಅಂತ. ಜೈ ಮಹಾಕಾಲ. ಅನಾಹುತ ರುದ್ರ, ದೊಡ್ಡ ಅನಾಹುತ ಆಗಿದೆ. ಏನು ಬಾಬಾ ಅದು? ನೀನು ಸಾಯೋ ಹಾಗೆ ಗಾಯ ಮಾಡಿರೋ ಆ ನಾಗರಾಣಿಯ ಮೃತ್ಯು ಆಗಿದೆ. ಅಂದರೆ ಅವಳ ಸಾವಾಗಿದೆ. ಏನು, ನಾಗರಾಣಿ ಸಾವಾಗಿದೆಯಾ? ಮತ್ತೆ ನಮಗೀಗ ನಾಗಿಣಿ ರೂಪದಲ್ಲಿ ಕಾಡ್ತಾ ಇರೋದು ಯಾರು? ನೀನೇ ನಿನ್ನ ಕೈಯಾರ ಕೊಂದಿರೋ ನಾಗರಾಜ ಮತ್ತು ನಾಗರಾಣಿಯ ಮಗಳು ನಾಗಿಣಿ.